3 ಮಕ್ಕಳಿಗೆ ನೇಣು ಹಾಕಿ ಆತ್ಮಹತ್ಯೆಗೆ ಯತ್ನಿಸಿದ ತಾಯಿ. ಹೌದು ವೀಕ್ಷಕರೇ, ತಾನೇ ಹೆತ್ತು ಹೊತ್ತು ಸಾಕಿ 3 ಮಕ್ಕಳಿಗೆ ನೇಣು ಹಾಕಿ ತಾನು ಡೀಸೆಲ್ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹಿರೇಮುಚ್ಚಲುಗುಡ್ಡ ಗ್ರಾಮದಲ್ಲಿ ನಿನ್ನೆ ನಡೆದಿದೆ. ರೂಪಾ ಹನುಮಂತ ಗೌಡ ಎಂಬ 27 ವಯಸ್ಸಿನ ಗೃಹಿಣಿ ಕುಟುಂಬದಲ್ಲಿ ಪದೇ ಪದೇ ಜಗಳ ಮನಸ್ತಾಪಗಳಿಂದ ಬೇಸತ್ತು ಈ ಕೃತ್ಯಕ್ಕೆ ಮುಂದಾಗಿದ್ದಾಳೆ ಎಂದು ತಿಳಿದು ಬಂದಿದೆ. 5 ವರ್ಷದ ಸಮೃದ್ಧಿ, 4 ವರ್ಷದ ಪ್ರೀತಮ್ ಮತ್ತು 2 ವರ್ಷದ ಸುಕ್ಷಿತಾ ಎಂಬ ತನ್ನ ಮಕ್ಕಳನ್ನ ನೇಣು ಹಾಕಿ ಕೊಲೆಗೈದಿದ್ದಾಳೆ. ನಿನ್ನೆ ಮುಂಜಾನೆ 10 ಗಂಟೆಗೆ ಗಂಡ ತನ್ನ ತಾಯಿಯನ್ನ ದೇವಸ್ಥಾನಕ್ಕೆ ಬಿಟ್ಟು ತಾನು ಹೊಲದ ಕೆಲಸಕ್ಕೆ ತೆರಳಿದ ನಂತರ ಮಧ್ಯಾಹ್ನ 2 ಗಂಟೆ ಸರಿಸುಮಾರಿಗೆ ಮನೆಗೆ ವಾಪಸ್ಸಾದಾಗ ಮನೆಯ ಬಾಗಿಲು ಲಾಕ್ ಆಗಿದೆ. ಎಷ್ಟೇ ಕೂಗಿದ್ರೂ ಹೆಂಡತಿ ಬಾಗಿಲು ತೆರೆದಿದ್ದಾಗ ಮನೆ ಬಾಗಿಲನ್ನ ಒಡೆದು ನೋಡಲಾಗಿದೆ. 3 ಮಕ್ಕಳು ಸಾವನ್ನಪ್ಪಿದ್ರು ಮತ್ತು ರೂಪಾ ಡೀಸೆಲ್ ಕುಡಿದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ಲು. ಕೂಡಲೇ ರೂಪಾಳನ್ನ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮದುವೆಯಾಗಿ 8 ವರ್ಷಗಳಾಗಿದ್ದವು. 3 ಮುದ್ದು ಮಕ್ಕಳಿಗೆ ಜನ್ಮ ನೀಡಿದ್ದ ರೂಪಾ ಇಂತಹ ಕ್ರೂರ ಕೃತ್ಯ ಮಾಡಲು ಎಷ್ಟು ಮಾನಸಿಕವಾಗಿ ನೊಂದಿದ್ದಳು ಎಂಬುದು ಎದ್ದು ಕಾಣುತ್ತದೆ. ಈ ಕುರಿತು ಬಾದಾಮಿ ಪೊಲೀಸರು ತನಿಖೆ ಆರಂಭಿಸಿದ್ದು ಬಾಗಲಕೋಟೆ ಜಿಲ್ಲೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಹೇಳಿಕೆ ನೀಡಿದ್ದಾರೆ. ಈ ತರ ಆಗುತ್ತೆ ಅಂತ ನಾವು ಏನು ಅನ್ಕೊಂಡಿದ್ದಿಲ್ಲ. ಬೆಳಿಗ್ಗೆ ಹೋಗ್ಬೇಕಾದ್ರೆ ಏನೋ ಬೈದು ಹೊಡೆದೇನೋ ಹೋಗಿದ್ದಾರೆ ಅಂತೇನೋ. ನಮ್ಮ ಮಾಮ ಮತ್ತು ಅವ್ರ ಅತ್ತೆ ನಮ್ಮ ಅಕ್ಕನೇನೋ ಹೊಡೆದು ಹೋಗಿದಾರಂತೆ. ಬಣ್ಸಂಗ್ರಿಗೇನೋ ಹೋಗಿದ್ರಂತೆ. ವಾಪಸ್ ಬರುವಾಗ ಮಕ್ಕಳನ್ನ ಕಳ್ಸು ಅಂತ ಹೇಳಿದ್ರಂತೆ. ಅವ್ರ ಅತ್ತೆ ಕಳಿಸ್ಲಿಲ್ಲ ಅಂತ, ನನ್ನ ಮಕ್ಕಳು ಶಾಲೆ ಹೋಗ್ತಾರೆ, ನಾವು ಕಳ್ಸಲ್ಲ ಅಂತ ಹೇಳಿದ್ರಂತೇನ. ಅವರು ಜಗಳ ಮಾಡಿ ಹೊಡೆದು ಹೋಗಿದ್ದಾರೆ. ಇವರು ವಾಪಸ್ ಬರೋಷ್ಟರಲ್ಲಿ ಇಷ್ಟೆಲ್ಲ ಆಗಿತ್ತು. ನಮಗೂ ಗೊತ್ತಿರಲಿಲ್ಲ. ನಮ್ಮ ಮಾಮ ಫೋನ್ ಹಚ್ಚಿ ನಿಮ್ಮ ಅಕ್ಕ ಕತೆ ತೆಗೆಯೋಳು ಬಾ ಮನೆಗೆ ಅಂತ ಹೇಳಿ ಕರೆಸಿದ್ರು. ನಾವು ಹೋದಾಗ ಎಲ್ಲ ಜನ ಕೂಡಿದ್ರು. ಅವಾಗ ನೋಡಿದಾಗ ಸ್ವಲ್ಪ ಕಿಟಕಿಯಲ್ಲಿ ಒಳಗಡೆ ಕಾಲು ಕಾಣ್ತು. ಹಾಗಾಗಿ ಚೀರಾಡ್ದು ಮಾಡ್ತಾ ಡೋರ್ ಕೆಬ್ಬನ ತೊಗೊಂಡು ಹೊಡೆದು ಒಳಗಡೆ ಹೋದಾಗ ಎಲ್ಲರೂ ಇದಾಗಿದ್ರು, ಮಕ್ಕಳು ಮತ್ತು ನಮ್ಮ ಎಲ್ಲರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ಮುಂದೆ ಪೊಲೀಸರು ಕ್ರಮ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಡೀಸೆಲ್ ಮೇಲೆ ಸುಟ್ಕೊಂಡಿದ್ದಾರೆ. ಒಳ್ಳೆ ಇನ್ನೇನು ಕುಡ್ದಿದ್ದಾರೆ ಅಂತ ಹೇಳಿದ್ರು ಅವರು. ಮತ್ತೆ ಹಗ್ಗ ಹಾಕೊಂಡಿದ್ರು, ಮಕ್ಕಳಿಗೆ ಹಗ್ಗ ಹಾಕಿದ್ರು. ಡೆತ್ ಆಗಿತ್ತು. 3 ಮಕ್ಕಳು. ಗಂಡು ಎಷ್ಟು ಹೆಣ್ಣು ಪಾಪ? 1 ಹೆಣ್ಣು 2 ಗಂಡು ಮಕ್ಕಳು. ಮಕ್ಕಳಿಗೆ ಹೇಳಿದ್ರು ಮಾತಾಡ್ತಾರೆ ಏನು ಅವ್ರಿಗೇನು ಪ್ರಜ್ಞೆ ಇರಲಿಲ್ಲ. ಇವಾಗ ಅಲ್ಲಿ ಬಾದಾಮಿ ಸರ್ಕಾರ ದವಾಖಾನೆಗೆ ಹೋದ್ಮೇಲೆ ಪ್ರಜ್ಞೆ ಬಂದಿದೆ ಅಲ್ಲಿ ಏನು. ಆಮೇಲೆ ಇಲ್ಲಿ ಬರ್ಕೊಟ್ರು, ಇಲ್ಲಿ ಬಂದ್ವಿ ಹಾಂ, ಸ್ವಲ್ಪ ಹುಷಾರಿದ್ದಾರೆ. ಅವರೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರು ನಮ್ಮ ಅಕ್ಕ ಹೇಗೆ ಹೇಳಿದಾರೆ ಹಾಗೆ ಎಲ್ಲ ಬರ್ದು ಕೊಟ್ಟಿದ್ದೀನಿ. ನಮ್ಮ ಮಾಮನ ಮೇಲೆ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಪೊಲೀಸರು. ಮೊದಲು ಈ ಥರ ಜಗಳ ಮಾಡ್ತಿದ್ರು ಮೊದಲೆಲ್ಲ ಇದೆ ಎಲ್ಲ. ಇವಾಗಿದ್ದೆಲ್ಲ 7 ವರ್ಷ ಆಯಿತು ಮದುವೆ ಆಗಿ. 1 ವರ್ಷ ತನಕ ಅಷ್ಟೇ ಚೆನ್ನಾಗಿದ್ದಾರೆ. ಆಮೇಲೆ ಎಲ್ಲ ಇದೇ ಥರ ಕಿರುಕುಳನೇ ಇತ್ತು. ಚೈತ್ರ ಹನುಮಂತ. ಬಾದಾಮಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿರೇಮುಚ್ಚಲಗುಡ್ಡ ಠಾಣಾದಲ್ಲಿ ಸುಮಾರು ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ 1:30 ಗಂಟೆ ಮಧ್ಯದಲ್ಲಿ ಮನೆಯಲ್ಲಿ ಅವ್ರ ವೈಫ್ ಮತ್ತು 3 ಜನ ಮಕ್ಕಳು. 3 ಜನ ಮಕ್ಕಳಲ್ಲಿ ಒಬ್ಬರು ಹೆಣ್ಮಕ್ಳು 6 ವರ್ಷ, 2 ಗಂಡು ಮಕ್ಕಳು 4 ವರ್ಷ ಮತ್ತು 1.5 ವರ್ಷ. ವೈಫ್ ಮತ್ತು 3 ಜನ ಮಕ್ಕಳು ಒಬ್ಬರೇ ಇದ್ದಾಗ, ಇವರು ಗಂಡ ಬೇರೆ ಕಡೆ ಹೋದಾಗ ಇವರು ಮನೆಯಲ್ಲಿ ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ವೈಫ್ ಏನು ಮಾಡಿದ್ದಾರೆ, 3 ಜನ ಮಕ್ಕಳಿಗೆ ನೇಣು ಹಾಕಿಸಿ ಅವರು ಕೂಡ ಡೀಸೆಲ್ ಕುಡಿದ್ಬಿಟ್ಟು ಸುಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಈಗಾಗಲೇ ಇರೋ ಮಾಹಿತಿ ಪ್ರಕಾರ 3 ಜನ ಮಕ್ಕಳದು ಡೆತ್ ಆಗಿದೆ. ವೈಫ್ ಇನ್ನು ಸೀರಿಯಸ್ ಇದ್ದಾರೆ. ಅವರು ಬಾಗಲಕೋಟೆ ಹಾಸ್ಪಿಟಲ್ಗೆ ರೆಫರ್ ಆಗಿದ್ದಾರೆ. ಇದು ಮೋಸ್ಟ್ಲಿ ಬಿಕಾಸ್ ಆಫ್ ಗಂಡ ಹೆಂಡತಿ ಜಗಳ ಅಥವಾ ತಂದೆ ತಾಯಿ ಕಡೆಯಿಂದ ಕಿರುಕುಳದಿಂದ ಮಾಡಿದ್ದಾರೆ. ಇನ್ನೂ ರೀಸನ್ ಕ್ಲಾರಿಫೈ ಆಗಬೇಕು. ಇದರಲ್ಲಿ ಏನು ಲೀಗಲ್ ಪ್ರೊಸೆಸ್ ಏನಿದೆ ಆದಷ್ಟು ಬೇಗ ನಾವು ಮಾಡ್ತಾ ಇದ್ದೀವಿ. ನಾನು ಮತ್ತು ನಮ್ಮ DSP, ನಮ್ಮ ಇನ್ಸ್ಪೆಕ್ಟರ್, ನಮ್ಮ PSI ಎಲ್ಲ ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ. ಇದರಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಆದಷ್ಟು ಬೇಗ ಇದರಲ್ಲಿ ನಾವು ಪ್ರೊಸೀಜ್ ಮಾಡ್ತೀವಿ. ಅತ್ತೆ ಮಾವ ಮೇಲೆ ಹೇಳ್ತಾ ಇದ್ದಾರೆ, ಬಟ್ ಇನ್ನೂ ರೀಸನ್ ಕ್ಲಾರಿಫೈ ಮಾಡಬೇಕು. ಅವರು ವೈಫ್ ಇದು ಸ್ವಲ್ಪ ಮೆಡಿಕಲ್ ಕಂಡೀಷನ್ ಸ್ವಲ್ಪ ಅಂಡರ್ ಟ್ರೀಟ್ಮೆಂಟ್ ಇದ್ದಾರೆ. ಒಂದು ವೇಳೆ ಡಾಕ್ಟರ್ ನಮಗೆ ಕ್ಲಿಯರೆನ್ಸ್ ಕೊಟ್ಟರೆ ಈ ಸ್ಟೇಟ್ಮೆಂಟ್ ಕೊಡೋಕ್ಕೆ ರೆಡಿ ಇದ್ದಾರೆ. ನಾವು ಅವ್ರದ್ದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತೀವಿ. ನಾವು ಕೂಡ ಮಾಡ್ತೀವಿ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟಿಂದ ಕೂಡ ರೆಕಾರ್ಡ್ ಮಾಡಿಸ್ತೀವಿ. 10 to 1:30 ಬೆಳಿಗ್ಗೆ 10 ಗಂಟೆಯಿಂದ 1:30 ಗಂಟೆ.
ಆ ಗಂಡ ಬೇಸಿಕಲಿ ಗಂಡ ಏನು ಹೇಳ್ತಾ ಇದ್ದಾರೆ, ನಾನು 10 ಗಂಟೆಗೆ ನನ್ನ ತಾಯಿಗೆ ಟೆಂಪಲ್, ಮನುಷ್ಯಗೆ ಟೆಂಪಲ್ ಬಿಟ್ಟು ನನ್ನ ತೋಟಕ್ಕೆ ಹೋದೆ. 7 ಗಂಟೆ ಮತ್ತೆ ವಾಪಸ್ ಬಂದಾಗ ನನ್ನ ಇದು ಏನಿದೆ ಬಾಗಿಲು ಹೊಡೆದಿದೆ, ಬಟ್ ಯಾರೂ ಓಪನ್ ಮಾಡಿಲ್ಲ. ನನ್ನ ಮಕ್ಕಳಿಗೆ ನಾನು ಆವಾಜ್ ಹಾಕಿದ್ದೆ, ಬಟ್ ಯಾರೂ ಉತ್ತರ ಕೊಡಲಿಲ್ಲ. ದೆನ್ ಅಕ್ಕಪಕ್ಕ 2-3 ಜನ ಸೇರಿ ನಾನು ಹೆಲ್ಪ್ ತಗೊಂಡು ನಾನು ಡೋರ್ ಬ್ರೇಕ್ ಮಾಡಿದೆ. ಡೋರ್ ಬ್ರೇಕ್ ಮಾಡುವಾಗ ಇದು ಗೊತ್ತಾಯಿತು ಅವರಿಗೆ. ಇದರಲ್ಲಿ ಫಸ್ಟ್ ಕಂಪ್ಲೇಂಟ್ ಆಗಬೇಕು, ಫಸ್ಟ್ ನಮ್ಗೆ ಗೊತ್ತಾಗಬೇಕು. ಎಲ್ಲರೂ ಇಲ್ಲಿ ಇದ್ದಾರೆ, ಯಾರೂ ಎಲ್ಲಿಗೆ ಹೋಗಿಲ್ಲ, ಎಪ್ಸ್ಕೊಂಡಿಗೆ ಯಾರೂ ಹೋಗಿಲ್ಲ. ಇದು ವಿದಿನ್ ಫ್ಯಾಮಿಲಿ ಮ್ಯಾಟರಲ್ಲಿ ಇದೆ. ಫಸ್ಟ್ ಕ್ಲಾರಿಟಿ ಆಗಬೇಕು ಯಾಕೆ ಈ ಥರ ಆಗಿದೆ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.